ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ನಿತಿನ್ ಅಂತ. ನಂದು 62 ಬ್ಯಾಚು. 62 ಬ್ಯಾಚು ಸರ್ 62 ಬ್ಯಾಚ್ ನಿತಿನ್ ಅಂತ. ನಿತಿನ್ ಅಂತ. ಹಾಂ, 62 ಬ್ಯಾಚು ನೋಡಿ. ಇಲ್ಲಿರೋ ಬ್ಯಾಚ್ಗಳಲ್ಲೆಲ್ಲ ಅದ್ರಲ್ಲಿ ಬರ್ತಿದ್ದಾರೆ ನೋಡಿ. 73 ಬ್ಯಾಚು, ಅಲ್ಲೂ ಕೂಡ 69 ಬ್ಯಾಚು, 86 ಬ್ಯಾಚು ಎಲ್ಲ ಬರ್ತಿದ್ದಾರೆ. ಎಲ್ಲದರಲ್ಲೂ ಎಷ್ಟು ನಿಮ್ದು ಇದರಲ್ಲಿ 62 ಬ್ಯಾಚ್ ಅಲ್ಲಿ? ಹೌದು ಸರ್. ಓಕೆ ಸರ್, 62 ಬ್ಯಾಚ್ ಅಲ್ಲಿ ನೀವು ಕರಣ್ ನೇಚರ್ ಅಕಾಡೆಮಿಗೆ ಜಾಯ್ನ್ ಆಗಿದ್ದೀರಾ. ಇಲ್ಲಿ ಜಾಬ್ ನಿಮ್ಗೆ ಜಾಬ್ ಅನ್ನೋದಕ್ಕಿಂತ ಮೊದಲು ಕೋಚಿಂಗ್ ಬಗ್ಗೆ ಏನ್ ಅನ್ಸುತ್ತೆ ಸರ್? ನನ್ನ ಪ್ರಾಪರ್ ಊರು ಬಂದ್ಬಿಟ್ಟು ಹುಬ್ಳಿ. ಸೊ ನಾನು 2020 ಪಾಸ್ ಔಟ್. ಸೊ ನಾನು ಇಲ್ಲಿ ಜಾಬ್ ಬರೋಕ್ಕಿಂತ ಮುಂಚೆ ನಂದು ಯಾವಾಗಲೂ ಆಚಾರ್ಯ ಆಗ್ಬೇಕು ಅಂತ ನನ್ನ ಗೋಲ್ ಇತ್ತು. ಓಕೆ, ನಾನು 2020ಗೆ ಕನ್ನಡ ಆಚಾರ್ಯ ಅಕಾಡೆಮಿ ಗೊತ್ತಿತ್ತು ಸರ್. ಬಟ್ ನಾನು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಬರೋಕ್ಕಾಗಿಲ್ಲ. ಸೊ ನಾನು ಬಂದ್ಬಿಟ್ಟು 2 ಇಯರ್ಸ್ ನಾನು ಏನ್ ಮಾಡಿದೆ, ಬೇರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಅಲ್ಲಿ ವರ್ಕ್ ಮಾಡಿದೆ. ಸೊ HR ಹೋಗ್ಬೇಕು ಅಂತ ತುಂಬಾ ಟ್ರೈ ಮಾಡಿದೆ. ಸೊ ಬಟ್ ಆಗಿಲ್ಲ. ಸೊ ಕನ್ನಡ ಆಚಾರ್ಯ ಅಕಾಡೆಮಿ ಬರೋಕ್ಕಿಂತ ಮುಂಚೆ ಬೇರೆ ಅಕಾಡೆಮಿಗಳಿಗೆ ನಾನು ವಿಸಿಟ್ ಕೊಟ್ಟಿದ್ದೆ. ಸೊ ಅಲ್ಲಿ ಫೀ ಬಂದ್ಬಿಟ್ಟು 40,000 6 ಮಂತ್ ಡ್ಯೂರೇಷನ್. ಸೊ ಅಷ್ಟೊಂದೆಲ್ಲ ನಮಗೆ ಟೈಮ್ ವೇಸ್ಟ್, ಅಷ್ಟೊಂದು ದುಡ್ಡು ಕೊಡೋಕ್ಕಾಗಲ್ಲ, ಅಷ್ಟೊಂದು ಟೈಮ್ ಇಲ್ಲ, ಬೇರೆ ಜಾಬ್ ಸೇರಬೇಕು ಅಂತೆಲ್ಲ ನಮಗೆ ಇತ್ತು. ಸೊ ಅದಾದ್ಮೇಲೆ ತುಂಬಾ ಕಂಪ್ನಿಗಳಿಗೂ ಇಂಟರ್ವ್ಯೂ ಕೂಡ ಮಾಡಿದೆ. ನಮ್ಮ ಒಂದು ಕಾಲೇಜಲ್ಲೆಲ್ಲ ನಮಗೆ ಲೇಬರ್ ಲಾಸ್ ಎಲ್ಲ ಹೇಳ್ಕೊಟ್ಟಿದ್ರು. ಸೊ ನಾವೇನು ತಿಳ್ಕೊಂಡಿದ್ದೆ ಕಾಲೇಜಲ್ಲೆಲ್ಲ ಕಲ್ತ ಮೇಲೆ, ಸೊ HR ಎಷ್ಟು ಕಲ್ತಿದ್ದೀವಲ್ಲ ಸಾಕು ಬಿಡಿ ಇನ್ನೇನು ಅಂತ ಬಿಟ್ಟು ಇಂಟರ್ವ್ಯೂ ಕೂಡ ಮಾಡಿದ್ವಿ. ನಾನು ಸುಮಾರು 6 ಇಂದ 7 ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟೆ. ನಾನು ಎಲ್ಲ ಕಡೆ ರಿಜೆಕ್ಟ್. ಒಂದು ಕಂಪ್ನಿಲಿ ನನಗೆ ಗೆಟ್ ಲಾಸ್ಟ್ ಅಂತ ಹೇಳಿದ್ರು. ಯು ಡೋಂಟ್ ನೋ ಅಬೌಟ್ ದಿ HR ನಾಲೆಜ್ ಅಂತ ಗೆಟ್ ಲಾಸ್ಟ್ ಅಂತ ನಾನು ಹೇಳಿದ್ರು. ಅದು ನನಗೆ ಒಂದು ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ನಾನು ಏನೇ ಆಗಲಿ ಈ ಕಂಪ್ನಿಲೇ ಜಾಬ್ ತಗೊಳ್ಳೇಬೇಕು ಅಂತ ಬಂದ್ಬಿಟ್ಟೆ. ಸೊ ನನಗೆ ಇನ್ಸ್ಪಿರೇಷನ್ ಬಂದ್ಬಿಟ್ಟು ನನ್ನ ಫ್ರೆಂಡ್ಸು 2020ಗೆ ಪಾಸ್ ಔಟ್ ಆಗಿಬಿಟ್ಟು ಕರಣ್ ಆಚಾರ್ಯ ಅಕಾಡೆಮಿಯಲ್ಲಿ ಕಲ್ತ್ರು. ಸೊ ನಾನು ಅವಾಗ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ಅದಾದ್ಮೇಲೆ ಅಂಥವ್ರೇ ಜಾಬ್ ಮಾಡ್ತಿದಾರಲ್ಲಪ್ಪ ಕರಣ್ ಆಚಾರ್ಯ ಅಕಾಡೆಮಿ ಬಂದ್ಬಿಟ್ಟು. ಸೊ ನಾನು ಒಂದ್ಸರಿ ಯಾಕೆ ಹೋಗ್ಬಾರ್ದು ಅಂತ ಒಂದ್ಸರಿ ಸರ್ಗೆ ಫೋನ್ ಮಾಡಿ ಎಲ್ಲ ವಿಷಯ ಹಿಂಗಿದೆ ಅಂತ ಹೇಳಿದೆ. ಸರ್ ನನಗೆ ಗೈಡ್ಲೈನ್ಸ್ ಕೊಟ್ಟರು, ಈ ಥರ ಇದೆ, ನೀವು ಬಂದು ಫಸ್ಟ್ ನಾವು 10 ಡೇಸ್ ನೀನು ಕೂತ್ಕೊ, ನಿನಗೆ ಇಷ್ಟ ಆಯ್ತಪ್ಪ ಕಲಿಯೋಕೆ ಅನ್ನಿಸ್ತು ನೀನು ಮಾಡು, ಅಲ್ಲಿವರೆಗೂ 1 ರೂಪಾಯಿ ಫೀ ತೊಗೊಳ್ಳೋದು. ಇಲ್ಲಪ್ಪ ನಿಮ್ಗೆ ಇಷ್ಟ ಆಗಿಲ್ಲ, ಕ್ಲಾಸ್ ಚೆನ್ನಾಗಿಲ್ಲ ಅಂತಂದ್ರೆ ನೀನು ಹೋಗು, ನಿನ್ನ ಹತ್ರ 1 ರೂಪಾಯಿ ತೊಗೊಳ್ಳೋಣ ಅಂತ. ಅದೇ ಪ್ರಕಾರ ಬಂದು 10 ಡೇಸ್ ನಾನು ಕೂತ್ಕೊಂಡೆ. ನನಗೆ ಕಾಲೇಜಲ್ಲಿ ನಾನು ಏನು ಕಲ್ತಿದ್ದು ಬರೀ ಲೇಬರ್ ಲಾಸು ಅದು ಇದು ಕಲ್ತ್ರೆ ಮಾತ್ರ ನಾವು HR ಆಗಲ್ಲ. ಇಲ್ಲಿ ಬಂದ್ಬಿಟ್ಟು ಕಂಪ್ಯೂಟರ್ ಸ್ಕಿಲ್ಲಿಂದ ಹಿಡಿದು ಲೈಫ್ ಸ್ಕಿಲ್ಸ್ ಪ್ರತಿಯೊಂದನ್ನು ಹೇಳ್ಕೊಟ್ರು. ಸೊ ಮತ್ತು ಅದ್ರ ಜೊತೆಗೆ ಅವರು ಯಾವ ರೀತಿ ಒಬ್ಬ ಎಂಪ್ಲಾಯಿನ ಮೋಟಿವೇಟ್ ಮಾಡಬೇಕು ಅನ್ನೋದು ಕೂಡ ನಮಗೆಲ್ಲ ಹೇಳ್ಕೊಟ್ರು. ಸೊ ಇಲ್ಲಿ ಬಂದ ಮೇಲೆ ನಾವು ಬರೋಕ್ಕಿಂತ ಮುಂಚೆ, ಸೊ ಇಲ್ಲಿ ಬಂದ ಮೇಲೆ ನಮ್ಗೆ ಏನೇನು HR 0 ನಾಲೆಜ್ ಇತ್ತಲ್ಲ, ಇಲ್ಲಿ ಬಂದಾದ್ಮೇಲೆ ನಮಗೆ ಫುಲ್ ಕಂಪ್ಲೀಟ್ ನಾಲೆಜ್ ಬಂತು. ಒಂದು ನಮಗೆ ಕಾನ್ಫಿಡೆಂಟ್ ಬಂತು, ನಾವೆಲ್ಲೋದು ಚಾರ್ಜ್ ತೊಗೊಳ್ತೀವಿ ಅಂತ. ಸೊ ಇಲ್ಲಿ ಎಲ್ಲ ನಾವು ಕಲ್ತಾದ್ಮೇಲೆ ನಮಗೆ ಫಸ್ಟ್ ನಮ್ಗೆ ಸರೇ ಜಾಬ್ ರೆಫರ್ ಮಾಡಿದ್ರು. ರೆಫರ್ ಮಾಡಿದ್ರು. ನಾವು ಫಸ್ಟ್ ಇಂಟರ್ವ್ಯೂ ಅಲ್ಲೇ ಫಸ್ಟ್ ಇಂಟರ್ವ್ಯೂ ಸೆಲೆಕ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ನಂಗೆ ಯಾವ ಕಂಪನಿ ಒಂದು ಗೆಟ್ ಲಾಸ್ ಅಂತ ಹೇಳ್ತಲ್ಲ, ಇವತ್ತು ಅದೇ ಕಂಪನಿ ವರ್ಕ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿಂದ ಕೋಚಿಂಗ್ ತಗೊಂಡೋಗಿದ್ಮೇಲೆ. ಓಕೆ ಓಕೆ. ಸೊ ಅವತ್ತು ನನಗೆ ಏನು HR ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದ್ರಲ್ಲ, ಸೊ ಅವ್ರಿಗಿಂತ ನಾನು ಜಾಸ್ತಿ ಸ್ಯಾಲರಿನೇ ತಗೋತಾ ಇದ್ದೀನಿ ವರ್ಕ್ ಮಾಡಿ. ಓಕೆ. ಸೊ ಅಷ್ಟೊಂದು ನನಗೆ ಸರ್ ಎಲ್ಲ ನಾಲೆಜ್ ಕೊಟ್ಟರು. ಸೊ ಅದೆಲ್ಲನೂ ಕಲ್ತ್ಕೊಂಡ್ವಿ. ನನ್ನ ಪ್ರೀವಿಯಸ್ ಕಂಪ್ನಿಯಲ್ಲಿ ನನ್ನ ಸೀನಿಯರ್ ಮ್ಯಾನೇಜರ್ಗೆ ನಾನೇ ಟೀಚ್ ಮಾಡಿದ್ದೆ. ಓಕೆ. ಅಲ್ಲಿ ಅವರು 1.5 ಲಕ್ಷ ಕೊಟ್ಬಿಟ್ಟು ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ತಿದ್ರು. ಆ ಸಾಫ್ಟ್ವೇರ್ನ ಕ್ಯಾನ್ಸಲ್ ಮಾಡಿ ನಾನು ಹಾಕೋ ಫಾರ್ವರ್ಡ್ ನೋಡಿ ಸಾಫ್ಟ್ವೇರ್ ಕ್ಯಾನ್ಸಲ್ ಮಾಡಿ ಎಲ್ಲ ವರ್ಕ್ನ ನನಗೆ ಕೊಟ್ಟು ಮ್ಯಾನೇಜ್ ಆಗಿ ನಾನೇ ಮಾಡಿದ್ದು. ನನ್ನ ಸೀನಿಯರ್ ಮ್ಯಾನೇಜರ್ಗೂ ಕೂಡ ನಾನೇ ಟೀಚ್ ಮಾಡಿದ್ದು. ಓಕೆ. ಒಂದು ಸ್ವಲ್ಪ ಟೈಮಲ್ಲಿ ಅವಾಗ. ಸೊ ನಾನು ವರ್ಕ್ ಬಂದು ಹೇಳ್ಬಿಟ್ಟು ಅಂತಂದರೆ ಎಲ್ಲ ಫುಲ್ ಮ್ಯಾನೇಜರ್ ಎಲ್ಲ ಡಿಪೆಂಡ್ಸ್ ನನ್ನ ಮೇಲೆ ಇದ್ದರು. ಸೊ ಅದಾದಮೇಲೆ ಅವರು ಒಂದು ಬೇರೆ ಕಂಪನಿ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಅವ್ರು ಏನು ಸಜೆಷನ್ ಮಾಡಿದೆ ಅಂತಂದರೆ, ನನಗೆ HR ಬೇಕಂದ್ರೆ ಕರಣ್ HR ಅಕಾಡೆಮಿಯಿಂದನೇ ನನಗೆ ಹುಡುಗರಿಗೆ ಪ್ರತಿಯೊಂದು ಲೇಬರ್ ಲಾಸ್ ಇಂದ ಹಿಡಿದು ಕಂಪ್ಯೂಟರ್ ಸ್ಕಿಲ್ ಬರುತ್ತೆ ಎಲ್ಲನೂ ಗೊತ್ತಿಲ್ಲ ಅಂದ್ಬಿಟ್ಟು ನಾನೇ 7 ಜನ ರೆಫರ್ ಮಾಡಿದ್ದೀನಿ. ಸೊ ಅವ್ರು ಕರಣ್ ಅಕಾಡೆಮಿಯವ್ರನ್ನೇ 7 ಜನ ರೆಫರ್ ಮಾಡಿದ್ದೀನಿ. ಸೊ ಏನಾಯಿತು ಅಷ್ಟೊಂದು ನಾಲೆಜ್ ಇದೆ ಅವ್ರಿಗೆ ಅಂದ್ಬಿಟ್ಟು ಕರಣ್ ಅಕಾಡೆಮಿಯವ್ರನ್ನೇ ತೊಗೊಂಡ್ರು. ಸೊ ಬೇರೆ ಅಕಾಡೆಮಿಯವ್ರನ್ನ ತೊಗೊಂಡಿಲ್ಲ. ಓಕೆ. ಅಂದ್ರೆ ಕರಣ್ HR ಅಕಾಡೆಮಿಯಿಂದ ಬೇಕು ಅಂತ ಈಗಲೂ ಕೂಡ ಕೇಳ್ತಾ ಇರ್ತಾರೆ. ಹೌದು, ನಾನು 7 ಜನ ಪ್ರೆಸೆಂಟ್ ಕೊಟ್ಟಿದ್ದೀನಿ. ನಾನು ಬಿಟ್ಟೋದ್ಮೇಲೆ ಕೂಡ ಅಲ್ಲಿ ವರ್ಕ್ ಮಾಡ್ತಾರೆ ಕರಣ್ ಅಕಾಡೆಮಿ ಹುಡುಗನೇ ವರ್ಕ್ ಮಾಡ್ತಾ ಇರೋದು ಅವರೇ. ಮತ್ತೆ ಈಗಾದ್ರೂ ಕೂಡ ನೀವು ಸ್ಟಾರ್ಟಿಂಗ್ ಸೇರ್ಕೊಂಡಿದ್ದರಿಂದ, ಬಟ್ ಈಗ ಸ್ಯಾಲರಿ ಎಲ್ಲ ಹೆಂಗಿರುತ್ತೆ, ನೀವು ವರ್ಕ್ ಚೆನ್ನಾಗಿ ಮಾಡ್ತೀರಾ ಅಂತ? ಹೌದೌದು ಸರ್. ಯಾಕಂತಂದ್ರೆ ಇವಾಗ 1.5 ಲಕ್ಷ ಸಾಫ್ಟ್ವೇರ್ಗೂ ಕೊಡೋ ಪರವಾಗಿನ ಅದನ್ನ ಕ್ಯಾನ್ಸಲ್ ಮಾಡಿಸಿನೇ ನಾನು ಮ್ಯಾನ್ಯಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅವರಿಗೆ ನಾನು ಸ್ಯಾಲರಿನ ಡಿಮ್ಯಾಂಡ್ ಇಟ್ಟೆ, ಸ್ಯಾಲರಿನ ಕೊಟ್ಟು ಸರ್. ಅದಕ್ಕೆ ಅವರು ಪ್ರತಿಯೊಬ್ಬರು ನಮ್ಗೆ ಎಲ್ಲಿ ಓದಲೆಲ್ಲ ನಮಗೆ ಕೇಳಿದ್ರು, ನೀವು ಬಿಟ್ಟೋ ತಕ್ಷಣ ನಿಮ್ಮ ಅಕಾಡೆಮಿಯವರು ಹುಡುಗರು ಬೇಕು, ಯಾರು ನಿಮ್ಗೆ ಕಲಿಸ್ತಾರೆ
ಯಾರು ಹೆಂಗ್ ಹತ್ರ ಟೀಚ್ ಮಾಡ್ತಾರೆ, ಎಷ್ಟೆಲ್ಲ ತಗೊಳ್ತಾರೆ ನಿಮಗೆ 40,000 50,000 ತಗೊಳ್ತಾರೆ ಫೀ. ಒಂದು 6 ತಿಂಗಳು ಕಲಿತು ಇಷ್ಟೆಲ್ಲ ಕಲಿತು ನಿಮಗೆ 6 ತಿಂಗಳೆಲ್ಲ ತಗೊಳ್ತಾರೆ. ಸೊ ಅವ್ರಿಗೆ ನಾನು ಹೇಳಿದ್ರೆ ಶಾಕ್. ನಾನು ಹಾಕೋ ಫಾರ್ಮುಲಾಗಳನ್ನ ಅವ್ರು ನೋಡಿದ್ರೆ ಅವ್ರು ಶಾಕ್ ಆಗಿದ್ದಾರೆ. ಸೊ ಅದಾದ್ಮೇಲೆ ನಾನು ನನ್ನ ಜೊತೆ 6 ಜನ ಕಲಿಸಿದ್ರು. ಅವ್ರಿಗೆ ನಾನೆಲ್ಲ ವರ್ಕೌಟ್ ಮಾಡಿ ತೋರಿಸಿದ್ವಿ ಯಾವ ರೀತಿ ಫಾರ್ಮುಲಾಗಳಿದಾವೆ ಏನಂತ. ಸೊ ಅವರು ಕೂಡ ಏನ್ ಮಾಡಿದ್ರು, 6 ವರ್ಷ 7 ವರ್ಷ ಎಕ್ಸ್ಪೀರಿಯನ್ಸ್ ಇದ್ರು ಕೂಡ ನಾನು ಅಕಾಡೆಮಿ ಒಂದ್ಸರಿ ಜಾಯ್ನ್ ಆಗ್ತೀನಿ ಅಂತ ಈಗ ಪ್ರೆಸೆಂಟ್ ಜಾಯ್ನ್ ಆಗಿದ್ದಾರೆ. ಆನ್ಲೈನ್ ಅಲ್ಲಿ ಕ್ಲಾಸ್ ತಗೊಳ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸ್ ನಮ್ಗೆ ನಿಮ್ಗೆ ಏನಿಸ್ತು ಸ್ಯಾಟಿಸ್ಫ್ಯಾಕ್ಷನ್? ಹಾ ಸರ್, ನನಗಂತೂ ಇದು ಕರೋನಾ ಎಚ್ಚರಿಕೆ ಮತ್ತು ನನಗೆ ಖಾಲಿ ಒಂದು ಅಕಾಡೆಮಿನೋ ಯಾವ್ದಲ್ಲ, ಒಂದು ದೇವಸ್ಥಾನದಲ್ಲಿ ನಮ್ಮ ಗುರುಗಳ ದೇವರು ನನಗೆ ಏನು ನನ್ನ ಒಂದು ಗೋಲ್ನ ರೀಚ್ ಮಾಡಕ್ಕೆ ನನಗೆ ಏನು ಒಂದು ಆಸೆ ಇತ್ತಲ್ಲ, 2 ವರ್ಷದಿಂದ ತುಂಬಾ ಫೈಟ್ ಮಾಡಿದ್ದೀನಿ, ಅನಿಸ್ಕೊಂಡಿದ್ದೀನಿ, ತುಂಬಾ ಬೈದಿದ್ದಾರೆ. ಇಲ್ಲಿ ಬಂದೋದು ಫಸ್ಟ್ ಕಂಪ್ನಿ ನಾನು ಇಂಟರ್ವ್ಯೂ ಸೆಲೆಕ್ಟ್ ಆಗಿದೆ. ಸೊ ಇದೆಲ್ಲ ನನಗೆ ಫಸ್ಟ್ ಇಂಟರ್ವ್ಯೂ ಅಲ್ಲಿ ನೀವು ಸೆಲೆಕ್ಟ್ ಆಗಿದ್ದ ಜಾಬ್ ಅಲ್ಲಿ? ಹೌದು ಸರ್. ಅಲ್ಲೂ ಅವರು ಕೂಡ ಓಡಿಸಿದ್ರು ನಿಮ್ನ, ಗೆಟ್ ಔಟ್ ಇನ್ನು ಬರಂಗಿಲ್ಲ. ಕರೋನಾ ಅಕಾಡೆಮಿ ಬರೋಕ್ಕಿಂತ ಮುಂಚೆ ನನಗೆ ಗೆಟ್ ಲಾಸ್ಟ್ ಅಂತ ಹೇಳಿದ್ರು. ಇಲ್ಲಿ ಬಂದ್ಮೇಲೆ ಫಸ್ಟ್ ಕಂಪ್ನಿ ಫಸ್ಟ್ ಇಂಟರ್ವ್ಯೂ ಸೆಲೆಕ್ಟ್ ಆದ್ರು. ನೋಡಿ ಅಲ್ಲಿ ಹೋದ್ಮೇಲೆ ಕೂಡ ನಿಮ್ಗೆ ಇಲ್ಲಿ ಕೋಚಿಂಗ್ ಅಲ್ಲಿ ತೃಪ್ತಿ ಸಿಕ್ತು, ಅಲ್ಲಿ ಜಾಬ್ ಅಲ್ಲಿ ಕೂಡ ಅವರೇ ತಗೊಂಡಿದ್ದಾರೆ, ಜಾಬ್ ಅವರು ಕೂಡ ನಿಮ್ಗೆ ಕರ್ದು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಗೆ ಯಾವ ಒಂದು ಕಂಪ್ನಿ ಗೆಟ್ ಲಾಸ್ಟ್ ಅಂತ ಹೇಳ್ತಾರೆ, ಇವತ್ತು ನಾನು ಅದೇ ಕಂಪ್ನಿಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗ ನಾನ್ ಮಾಡೋ ವರ್ಕ್ ನ ಅವ್ರು ಮಾಡಕ್ಕಾಗಲ್ಲ. ಸೊ ಅವ್ರು ಕೇಳ್ತಾರೆ, ನೀವೆಲ್ಲ ಹೇಗೆ ಕಲ್ತೆ, ಏನಕ್ಕೆ ಕಲ್ತೆ, ಯಾರು ಮಾಡ್ತಿರೋದು, ಇಷ್ಟೆಲ್ಲ ಎಲ್ಲಿ ಕಲ್ತಿದ್ದೆ, ಇವಾಗ್ಲೂ ಕೇಳ್ತಾರೆ ಸರ್. ಅವ್ರು ಸಾಫ್ಟ್ವೇರ್ ಅಲ್ಲಿ ಮಾಡೋದನ್ನ 1 hour ಮಾಡೋದನ್ನ ನಾನು ವಿತಿನ್ 15 minutes ಮಾಡ್ಕೊಡ್ತೀನಿ. 15 minutes ಅಲ್ಲೆಲ್ಲ ಮಾಡ್ಕೊಡ್ತೀವಿ, ಅವ್ರು 1 hour ಎಲ್ಲ ಮಾಡೋದು. ಆ ರೀತಿ ಕರಣ್ HR ಅಕಾಡೆಮಿಯಲ್ಲಿ ಕಲ್ಸ್ಕೊಳ್ತಾರೆ ನಿಮ್ಗೆ? ಹೌದು ಸರ್. ಓಕೆ, ಈ ರೀತಿ ತುಂಬಾ ಮತ್ತೆ ಅಷ್ಟೇ ಬರೀ ಅವರು ಲೇಬರ್ ಲಾಸ್ ಮತ್ತೆ ಎಕ್ಸೆಲ್ ಇಷ್ಟೆಲ್ಲ ಏನ್ಕೊಳ್ಳ ಜನರನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು, ಅವರು ಒಂದು ಯಾವ ರೀತಿ ಅವ್ರನ್ನ ಮೋಟಿವೇಟ್ ಮಾಡಬೇಕು ಅನ್ನೋದು ಕೂಡ ನಮ್ಮ ಸರ್ ಹೇಳ್ಕೊಟ್ಟಿದ್ದಾರೆ. ಸೊ ಮನುಷ್ಯನ ಭಾವನೆಗಳನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಕಂಪ್ನಿಗಳಲ್ಲಿ ಎಲ್ಲರೂ ಒಂದೇ ರೀತಿ ಇರಲ್ಲ, ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅವ್ರ ಪ್ರಾಬ್ಲಮ್ ನ ಹೇಗೆ ಸಾರ್ಟ್ ಔಟ್ ಮಾಡ್ಬೇಕು ಅಂತ ಹೇಳ್ಕೊಟ್ಟು, ಹೀಗಾಗಿ ನಾವು ನಮ್ಮ ಮ್ಯಾನೇಜರ್ ಒಬ್ಬರೇ ಹೇಳ್ಬಿಟ್ಟು 1800 ಜನ ನಾವು ಒಬ್ಬರೇ ಹ್ಯಾಂಡಲ್ ಮಾಡ್ತೀವಿ. ಈಗ ನೀವು ಯಾವ ಊರು ಅಂತ ಹೇಳಿದ್ರೆ? ಹುಬ್ಳಿ ಸರ್. ಹುಬ್ಳಿಯಿಂದ ಬಂದು ಇಲ್ಲಿ PG ಉಳ್ಕೊಳಕ್ಕೆ ಸರ್ ಕೂಡ ಹೆಲ್ಪ್ ಮಾಡ್ತಾರೆ. PG ಕೂಡ ಅವರು ರೆಫರ್ ಮಾಡ್ತಾರೆ, ಗೊತ್ತಿದೆ ಅವ್ರಿಗೆ? ನಾವು ಸರ್ ಬೆಂಗಳೂರು ಬಂದು ನಮ್ಗೆ ಏನೂ ಗೊತ್ತಿಲ್ಲ ಸರ್, ನಮ್ಗೆ ಹಿಂಗಿದೆ, ನಾವು ಬರ್ತೀನಿ ಬಟ್ ಹಿಂಗಿದೆ, ನಮ್ಗೆ ಏನು ಗೊತ್ತಿಲ್ಲ ಸರ್ ಅಂತ ಹೇಳಿದ್ರು. ಸರೇ ಬಂದ್ಬಿಟ್ಟು ಒಂದು PG ಲೊಕೇಶನ್ ಕಳಿಸಿ ಅವ್ರಿಗೆ ಮಾತಾಡಿ ಸರ್ ನನಗೆ PG ತೋರಿಸಿ, ಇಲ್ಲಿಂದ ಬಸ್ ಇದೆ ಅಂತ ಬಸ್ ನಂಬರ್ ಎಲ್ಲ ಹೇಳಿ, ಬಸ್ ನಂಬರ್ ಗಳೆಲ್ಲ ಮಾಡಿ, ಟ್ರೈನ್ ಕೂಡ ರೆಫರ್ ಮಾಡ್ತಾರೆ, ಇಂಥ ಟ್ರೈನ್ ಇದೆ ನೀವು ಊರಿಗೆ ಹೋಗೋದಿಕ್ಕೆ ಹುಬ್ಳಿಗೆ ಅಂತೆಲ್ಲ ಹೇಳಿ ಎಲ್ಲ ಅವ್ರ ಪ್ರತಿಯೊಂದನ್ನ ಅವರೇ ಗೈಡ್ಲೈನ್ಸ್ ಮಾಡಿ, ಅವ್ರ ಗೈಡ್ಲೈನ್ಸ್ ಪ್ರಕಾರ ನಮ್ದು ಸರ್ ಜಾಬ್ ಯಾವಾಗ ಆಯ್ತಂದ್ರೆ ನಂಗೆ ನಾನೇನು ಕ್ಲಾಸ್ ಮುಗಿದಿರಲಿಲ್ಲ. ಕ್ಲಾಸ್ ಮುಗಿಯಕ್ಕೆ 7 days ಇದ್ದಾಗಲೇ ನಾನು ಜಾಬ್ ಆಗೋಗಿದೆ. ಹೌದು ಸರ್. ಕ್ಲಾಸ್ ಮುಗಿಯಕ್ಕಿಂತ ಇನ್ನು 7 days ಮುಂಚೆಗೆ ಜಾಬ್ ಆಗಿದೆ. ಸೂಪರ್. ನಿಜವಾಗ್ಲೂ ಕರಣ್ HR ಅಕಾಡೆಮಿಯಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಹೌದು ಸರ್, ತುಂಬಾ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇದೆ. ನಾವು ಇವಾಗ್ಲೂ ಕೂಡ ನಮ್ಗೆ ಅವಾಗ ನಾನು ಫಸ್ಟ್ ಏನು ಯಾವ ಕಂಪ್ನಿಗೆ ಹೋಗಿ ಜಾಬ್ ಸಿಕ್ತಿತ್ತಂತ ಭಯದಿಂದ ಹೋಗ್ತಿದ್ವಿ. ಇವಾಗ ಯಾವ ಕಂಪ್ನಿಗೆ ಹೋಗ್ತೀನಿ ಅಲ್ಲಿನ ಜಾಬ್ ತಗೊಳ್ಬಲ್ಲೆ, ಓಪನ್ ಚಾಲೆಂಜ್ ಆಗಿ ನಾವು ತಗೊಳ್ಬಲ್ಲೆ ಅಂತ ಒಂದು ನಮ್ಗೆ ಏನೋ ಒಂದು ಕಾನ್ಫಿಡೆಂಟ್ ಲೆವೆಲ್ ನಮ್ಮ ಗುರುಗಳು ಬೆಳೆಸಿದ್ದಾರೆ. ಹೌದು, ಯಾಕೆಂತಂದ್ರೆ ಇಲ್ಲಿ ಅಷ್ಟೊಂದು ಕಲ್ತಿರ್ತೀರಾ? ಅಷ್ಟೊಂದು ಕಲ್ತಿದ್ದೀವಿ ಸರ್. ಯಾಕಂದ್ರೆ ಅವ್ರು ಕೇಳೋ ಪ್ರತಿ ಒಂದು ಕ್ವಶನ್ಗೂ ನಮ್ಮ ಹತ್ರ ಉತ್ತರ ಇರುತ್ತೆ, ನಮ್ಮವ್ರು ರಿಜೆಕ್ಟ್ ಮಾಡಕ್ ಚಾನ್ಸೇ ಇಲ್ಲ. ಕಾನ್ಫಿಡೆಂಟ್ ಲೆವೆಲ್ ನ ಜಾಸ್ತಿ ಬೆಳೆಸ್ಕೊಡ್ತೀವಿ. ಅವ್ರಿಗಿಂತ ಜಾಸ್ತಿ ನಿಮ್ಗೆ ಗೊತ್ತಿರುತ್ತೆ. ಹೌದು ಸರ್, ನಾನು ಹೇಳಿದೆ ಸರ್, ನಮ್ಮ ಸೀನಿಯರ್ ಮ್ಯಾನೇಜರ್ ಕೂಡ ನಾನೇ ಟೀಚ್ ಮಾಡಿದ್ದೀನಿ. ಈ ರೀತಿ ನಮ್ಗೆ ಗೊತ್ತಿರೋದು ಇಷ್ಟಿದೆ ಅಂತೆಲ್ಲ ಹೇಳ್ಕೊಟ್ಟಿದ್ರಿ, ನೀವು ಹೇಳಿದ್ರಲ್ಲ. ಓಕೆ, ಥ್ಯಾಂಕ್ ಯು. ಓಕೆ, ನೋಡಿ ಸ್ನೇಹಿತರೆ, ಎಲ್ಲರೂ ವೀಕ್ಷಕರೆಲ್ಲರೂ ನೋಡ್ತಾ ಇರ್ಬೋದು, ಕರಣ್ HR ಅಕಾಡೆಮಿ ಅಂತ ಅನ್ನೋದು ನಾನು ಕೂಡ ಭೇಟಿ ಮಾಡಿದ್ದೆ. ನಿಜವಾಗ್ಲೂ ನಾನು ಕೂಡ ಇಲ್ಲಿ ಕೋಚಿಂಗ್ ತಗೊಂಡಿದ್ದೆ. ನಿಜವಾಗ್ಲೂ ಕೂಡ ನಾನು ನಮ್ಮ ಥಿಯರಿ ನಾನು ಕಲ್ತಿದ್ದಷ್ಟೇ HR ಬಗ್ಗೆ, ಆದ್ರೂ ಕೂಡ ಥಿಯರಿಲಿ ಸ್ವಲ್ಪ ಹೇಳ್ಕೊಟ್ಟಿದ್ರು ನಮ್ಮ ಲೆಕ್ಚರ್ಸ್. ಇದರಲ್ಲಿ ನಾನು ಕೂಡ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಅಂದ್ಬಿಟ್ಟು HR ಅಕಾಡೆಮಿಗೆ ಬಂದೆ. ಇಲ್ಲಿ ಹುಡುಗರು ಕೂಡ ಫೀಡ್ಬ್ಯಾಕ್ ಎಲ್ಲ ನಾನು ಕೂಡ ತುಂಬಾ ಕೇಳಿದೆ. ನೋಡಿ ಎಷ್ಟು ಶ್ರದ್ಧೆಯಿಂದ ವಿದ್ಯೆ ಎಲ್ಲ ಹೇಳ್ಕೊಡ್ತಾರೆ ಇಲ್ಲಿ. ನಿಜವಾಗ್ಲೂ ಮಂಜುನಾಥ್ ಸರ್ ಅಂತ ಕರಣ್ HR ಅಕಾಡೆಮಿಯಲ್ಲಿ ನಿಮ್ಗೆ ಬರೀ 7,000ಗೆ HR ಬಗ್ಗೆ ನನ್ಗೂ ಕೂಡ HR ಜಾಬ್ ಸಿಗ್ಬೇಕು ಅಂತ ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಒಂದು 6 month ಮಾಡಿ ಬಿಟ್ಟವನು. 6 month ಯಾಕೆ ಮಾಡಿ ಬಿಟ್ಟೆ ಅಂತಂದ್ರೆ HR ಜಾಬ್ ಸಿಗ್ತಿರ್ಲಿಲ್ಲ ಅಂತ. ನನಗೆ ಜಾಬ್ ಸಿಕ್ಕಿದೆ, ಬಟ್ ಅಂದ್ರೆ ಅಲ್ಲಿ ನನ್ಗೆ ವರ್ಕ್ ಅಷ್ಟು ಗೊತ್ತಿಲ್ಲ. HR ಬಗ್ಗೆ ಏನ್ ಮಾಡ್ಬೇಕು, ಏನು ಅಲ್ಲಿ ಲ್ಯಾಪ್ಟಾಪ್ ಟೈಪಿಂಗ್ ಆಗ್ಲಿ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲ. ಕರಣ್ HR ಅಕಾಡೆಮಿಗೆ ನಾನು ಕೂಡ ಭೇಟಿ ನೀಡಿ ನಾನು ಕೂಡ ಕಲ್ತ ಮೇಲೆ ನನ್ನ ಒಂದು ಚಿಕ್ಕ ಸ್ಮಾಲ್ ಫೀಡ್ಬ್ಯಾಕ್ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.